ಪೂರ್ವ ಮುಂಗಾರಿನ ಆರ್ಭಟದಿಂದ ಈಗಾಗಲೇ ಹೈರಾಣ ಆಗಿರುವಂತಹ ಜನತೆಗೆ ಮತ್ತೆ ನಾಳೆಯಿಂದ 4 ದಿನ ಭಾರೀ ಮಳೆ ಆಗುತ್ತೆ ಅನ್ನುವ ಮುನ್ಸೂಚನೆ ಲಭ್ಯ ಆಗ್ತಾ ಇದೆ. ಮೇ 23ರಿಂದ ಮೇ 26ರ ತನಕ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ರವಾನೆ ಮಾಡಿದೆ. ರಾಜ್ಯಾದ್ಯಂತ ಇವತ್ತೂ ಕೂಡ ಗುಡುಗು ಸಹಿತ ವ್ಯಾಪಕ ಮಳೆಯಾಗುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ನು ಸಾಧಾರಣ ಮಳೆಯ ಮುನ್ಸೂಚನೆ ಕೂಡ ಇದೆ. ಎಲ್ಲಿ ಹಾಗಾದ್ರೆ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ್, ಕೊಪ್ಪಳ, ಬೀದರ್, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಕೋಲಾರದಲ್ಲಿ ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುತ್ತೆ ಮತ್ತು ಕೆಲವು ಕಡೆ ಅಲ್ಪ ಮಟ್ಟಿಗಿನ ಮಳೆ ಆಗುತ್ತೆ ಅನ್ನುವ ಎಚ್ಚರಿಕೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇವತ್ತಿನಿಂದ 26ರ ತನಕ ರಾಜ್ಯಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಪ್ರಕಾರ ಮತ್ತೆ ಮಳೆ ಆಗುವಂತಹ ಸಾಧ್ಯತೆಗಳಿದ್ದು ಈ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಈ ಮುನ್ನೆಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡೋದು. ಆರೆಂಜ್ ಅಲರ್ಟ್ ಅಂತ ಹೇಳಿದ್ರೆ ಮಾಡರೇಟ್ ರೈನ್ಫಾಲ್ ಇರುತ್ತೆ ಅಂತ, ಭಾರಿ ದೊಡ್ಡ ಮಟ್ಟದಲ್ಲೇನೋ ಪ್ರವಾಹ ಆಗ್ಬಿಡುತ್ತೆ ಅನ್ನುವ ರೇಂಜ್ಗೆ ಮಳೆ ಆಗುತ್ತೆ ಅಂತೇನು ಇರೋದಿಲ್ಲ. ಸೊ ಹಾಗಾಗಿ ಇದೀಗ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು. ಮತ್ತೆ 4 ದಿನ ನಾಳೆಯಿಂದ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿರೋದು. ನಿನ್ನೆ ಕೊಂಚ ಮಟ್ಟಿಗೆ ವರುಣ ಬಿಡುವನ್ನ ಕೊಟ್ಟಿದ್ದ, ಬಟ್ ಮಳೆ ಅವಾಂತರ ಇದೆಯಲ್ಲ ಅದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ, ಆ ಮಳೆ ಅವಾಂತರದಿಂದ ಹೊರಬರೋದಕ್ಕೆ ತಿಂಗಳುಗಟ್ಟಲೆ ಬೇಕಾಗುತ್ತೆ. ದಟ್ ಈಸ್ ಅ ಸೆಕೆಂಡ್ರಿ ಇಶ್ಯೂ. ಬಟ್ ಮತ್ತೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಕೊಟ್ಟಂತಹ ವರುಣ ನಾಳೆಯಿಂದ ಮತ್ತೆ ಅಬ್ಬರಿಸೋಕೆ ಆರಂಭ ಮಾಡ್ತಾನೆ ಅಂತ ಮುನ್ಸೂಚನೆಯನ್ನ ಕೊಡಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವಂತಹ ಮುನ್ಸೂಚನೆ ಕೂಡ ಲಭ್ಯ ಆಗ್ತಾ ಇದೆ. ಇವತ್ತಿನಿಂದ 26ನೇ ತಾರೀಕಿನ ತನಕ ರಾಜ್ಯಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಆರೆಂಜ್ ಅಲರ್ಟ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಮೆನ್ಷನ್ ಮಾಡಿದೆ, ಮಾಡರೇಟ್ ರೈನ್ಫಾಲ್ ಇರುತ್ತೆ ಅಂತ. ಬಟ್ ರಸ್ತೆ ಮೇಲೆ ನೀರು ಹರಿಯೋದಾಗಿರ್ಬೋದು ಅಥವಾ ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಆಗಿರ್ಬೋದು, ಇದೆಲ್ಲವೂ ಹಾಗೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಬಿಕಾಸ್ ಈಗ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳಿಬಿಟ್ಟು BBMP ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನೇ ಕ್ರಮಗಳಿಗೆ ಮುಂದಾದರೂ ಕೂಡ ಆಗುವಂಥ ಅವಾಂತರವನ್ನು ತಪ್ಪಿಸೋದಕ್ಕೆ ಅಷ್ಟೇನು ಸಾಧ್ಯ ಆಗೋದಿಲ್ಲ. ತಾತ್ಕಾಲಿಕ ಪರಿಹಾರವನ್ನು ಎಲ್ಲೂ ಕೂಡ ಕಂಡುಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅದರ ಮಧ್ಯೆನೇ ಮಳೆ ಮತ್ತೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಇದೆಯಲ್ಲ, ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ.